यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। नेक्स्ट साइड सर सर खड़की सर कंडक्टर ಮುಂದೆ ತಮ್ಮ ತಮ್ಮ ವಾಹನಗಳನ್ನೇ ಸ್ಟೇಟ್ ನಿಲ್ಸ್ಬಿಡಿ ಮತ್ತೆ ಸರ್ ಸ್ವಲ್ಪ येषामन्दमनश्याम हृदयस्तोजनार्दनः विराजमानोर्मा विष्णुमहेश्वर सरस्वती प्रगम्या दोतरमकार्यार्थः योगेश्वर कृष्णं यत्र दत्तलक्ष्मी रमण गोविंद जय जय महालक्ष्मी माता की जय तदभूतचंदन श्री गुरुदेव दत्त ओम मस्ते गणानां गणपति सभामहे कविं कवीनामुपमश्रवस्तवं ज्येष्ठराजं ब्रह्मणां एकदन्ताय विद्महे वक्रतुण्डाय धीमहि तन्नो दन्तिः प्रचोदयात् ओम तत्पुरुषाय विद्महे महादेवाय धीमहि तन्नो रुद्रः प्रचोदयात् कात्यायनाय विद्महे कन्याकुमारी धीमहि तन्नो दुर्गी प्रचोदयात् महालक्ष्मी विद्महे विष्णुपत्नी च धीमहि तन्नो लक्ष्मी प्रचोदयात् नमस्करोमि अनया पूजया अनया पूजया अनेन मंत्रपुष्पाञ्जलिं समर्पयामि नमस्करोमि अनया पूजया अनेन चन्द्रादशाद्रि महालक्ष्मी देवी श्रीजं तां प्रार्थनां सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोस्तुते प्रार्थनां समर्पयामि मंगलमूर्ति मोरया
ಬಾಸ್ಗೆ ಹೊಡೆದಾನ ಮುಂದೆ ಮತ್ತೆ ನಮ್ಮ ಹೊಸ ಬಸ್ಗಳ ಉದ್ಘಾಟನೆ ಅಧ್ಯಕ್ಷತೆಯನ್ನ ಉದ್ಘಾಟನೆ ಮಾಡಿದಂತ ಡಾಕ್ಟರ್ ಎಂ ಬಿ ಪಾಟೀಲ್ರು, ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಆತ್ಮೀಯರು, ಹಾಗೆ ಅಧ್ಯಕ್ಷತೆ ವಹಿಸತಕ್ಕಂತ ಹಿರಿಯರು, ಈ ಭಾಗದ ಜನಪ್ರಿಯ ಶಾಸಕರಾದ ಶ್ರೀ ಬಸನಗೌಡ ಯತ್ನಾಳ್ ಅವರು, ಹಾಗೆ ವಿಠಲ್ ದೊಂಡಸ ಕಟಕ್ದೊಂಡ ಮಾನ್ಯ ಶಾಸಕರು ನಾಗರಾಣ ಮತಕ್ಷೇತ್ರ, ಹಾಗೆ ಅರುಣ್ ಕುಮಾರ್ ವೈ ಪಾಟೀಲ್ರು ನಮ್ಮ ಅಧ್ಯಕ್ಷರು, ಹಾಗೆ ಸಂಗಮೇಶ್ ಬಬಲೇಶ್ವರ ಬಾಲ ವಿಕಾಸ್ ಅಕಾಡೆಮಿ ಅಧ್ಯಕ್ಷರು, ಹಾಗೆ ಕನಾನ್ ಅಬ್ದುಲ್ ಹಮೀದ್ ಅವರು, ಹಾಗೆ ನಮ್ಮ MD ಅವರು ಡಾಕ್ಟರ್ ಸುಶೀಲಾ ಅವರು, ಡಾಕ್ಟರ್ ಆನಂದ್ ಜಿಲ್ಲಾಧಿಕಾರಿಗಳು, ಶ್ರೀ ರಿಷಿ ಆನಂದ್ ಮುಖ್ಯ CEO ಅವರು, ಲಕ್ಷ್ಮಣ್ ನಿಂಬರಗಿ ಪೊಲೀಸ್ ವರಿಷ್ಠಾಧಿಕಾರಿಗಳು, ಹಾಗೂ ನಮ್ಮ ಎಲ್ಲ ಅಧಿಕಾರಿ ವರ್ಗದವರು, ಮತ್ತೆ ಎಲ್ಲ ಇನ್ನಿತರ ಎಲ್ಲ ಆಹ್ವಾನಿತರು, ಮತ್ತೆ ಎಲ್ಲ ನಮ್ಮ ಮಾಧ್ಯಮದ ಎಲ್ಲ ಬಂದವರೇ, ಇವತ್ತು ನಾವು ನಗರ ಸಾರಿಗೆ ಇವತ್ತು 112 ಬಸ್ಸು ಸ್ಯಾಂಕ್ಷನ್ ಆಗಿತ್ತು. ಅದರ ಮೇಲೆ ಒಂದು 25% ನಾವು ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಅದು ಕೂಡ ಆದೇಶ ಕೊಟ್ಟಿದ್ದಾರೆ, ಬೇಗ ಬರುತ್ತೆ ಅಂತ 15-20% ಬರುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಒಟ್ಟು 142 ಬಸ್ಸು ನಮ್ಮ ಕಲ್ಯಾಣ ಕರ್ನಾಟಕ ವ್ಯವಸ್ಥೆಯಲ್ಲಿ ಬರ್ತಕ್ಕಂಥ ಎಲ್ಲ ನಗರಗಳಿಗೆ ಇದನ್ನ ಹಂಚಿದ್ದಾರೆ. ಅದರಲ್ಲಿ ಬಿಜಾಪುರಕ್ಕೆ 25, ವಿಜಯನಗರಕ್ಕೆ 25, ಕಲಬುರಗಿಗೆ 25, ರಾಯಚೂರಿಗೆ 18, ಬಳ್ಳಾರಿಗೆ 10, ಬೀದರ್ಗೆ 4, ಯಾದಗಿರಿಗೆ 3, ಮತ್ತು ಇನ್ನು ಬರ್ತಕ್ಕಂಥ 30 ನೋಡ್ಕೊಂಡು ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಹಾಕೊಳ್ಳಿ ಅಂತೇಳಿ MD ಅವರಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ. ಮತ್ತೆ ನಗರಗಳು ಬೆಳೀತಾ ಇದೆ, ನಗರದ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಹೊಸ ಹೊಸ ಬಡಾವಣೆಗಳಾಗ್ತಾ ಇದೆ. ಅವರೆಲ್ಲ ನಗರಕ್ಕೆ ಬರಬೇಕು, ಹೋಗ್ಬೇಕು, ಶಾಲಾ ಮಕ್ಕಳು ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗ್ಬೇಕು ಅಂತ ಹೆಚ್ಚು ಜನಸಂದಣಿ ಇರ್ತಕ್ಕಂಥ ಕಡೆ ಇದನ್ನ ಆದ್ಯತೆ ಮೇಲೆ ಕೊಟ್ಟಿದ್ದಾರೆ. ಮತ್ತೆ ಇನ್ನು 56 ಬಸ್ಸು ಇದೊಂದು 2 ತಿಂಗಳಿಂದ ಸ್ವಲ್ಪ ಕಾರಣಾಂತರಗಳಿಂದ ತಡ ಆಗಿತ್ತು. ಆಮೇಲೆ ನಾನೇ ಕರೆದು ಮಾತಾಡಿ 56 ನಾನ್ AC 20 ಬಸ್ಸು, ಸ್ಲೀಪರ್ ಬಸ್ಸು, ಮತ್ತೆ AC 20 ಬಸ್ಸು, ಆಮೇಲೆ AC ಸೀಟರ್ ಬಸ್ಸು, ಸೀಟ್ ಇರ್ತಕ್ಕಂಥದ್ದು 16, AC ಸ್ಲೀಪರು 20, ನಾನ್ AC ಸ್ಲೀಪರ್ 20, ಒಟ್ಟು 56 ಬಸ್ ಬರುತ್ತೆ. 56 ಬಸ್ ಅಂದ್ರೆ ಒಂದು 20 ಎಷ್ಟಾಗುತ್ತೆ, 25, 26, 28 2 ಬಸ್ ಆಗ್ತಾರೆ. ಅಲ್ಲಿ ಯಾವ ನಗರಕ್ಕಾದ್ರೂ ಕೂಡ ಎಲ್ಲಿಂದ ಪ್ರಾರಂಭ ಮಾಡಿದ್ರೆ ಗುಲ್ಬರ್ಗ ಅಥವಾ ಇನ್ಯಾವ್ದನ್ನ ಯಾದಗಿರಿ ಅಥವಾ ಬಿಜಾಪುರ, ಎಲ್ಲಿಂದ ಬೆಂಗಳೂರು ಎಲ್ಲಿಗೆ ಹಾಕಿದ್ರು ಕೂಡ 2 ಬಸ್ ಆಗ್ತಾರೆ, ಒಂದು ಹೋಗೋದಕ್ಕೆ ಒಂದು ಬಸ್ಸು ಬರೋದಕ್ಕೆ. ಈ ಭಾಗದಲ್ಲೆಲ್ಲ ಸಾಕಷ್ಟು ನಮ್ಮ ಬಸ್ಸುಗಳು ಕಡಿಮೆ, ನಮ್ಮ ಬಸ್ಸುಗಳು ಇಲ್ವೇ ಇಲ್ಲ ಅಂತ ಹೇಳ್ಬೋದು, ಬಹಳ ಕಡಿಮೆ. ಕಾರಣಾಂತರದಿಂದ ಹಿಂದೆ 4 ವರ್ಷ ಬಸ್ಸುಗಳು ತಗೊಳ್ತಾ ಇದ್ರಿಂದ ಸ್ವಲ್ಪ ತೊಂದರೆ ಆಗಿತ್ತು. ಅದೇ ಪ್ರೈವೇಟ್ ಆಪರೇಟರ್ಸ್ ಒಂದೊಂದು 10, 15, 20 ಒಂದೊಂದು ನಗರಗಳಿಂದ ಹೋಗುತ್ತೆ. ಮತ್ತೆ ಅವ್ರು ಏನ್ ಮಾಡ್ತಾರೆ, ನಿಮ್ಗೆಲ್ಲ ಗೊತ್ತು, ಹಬ್ಬ ಸಂದರ್ಭದಲ್ಲಿ ಬೇರೆ ಸಂದರ್ಭದಲ್ಲಿ 2-3 ಪಟ್ಟು ಜಾಸ್ತಿ ಮಾಡ್ತಾ ಇರ್ತಾರೆ. ನಾವು ಆ ರೀತಿ ಮಾಡಕ್ ಆಗೋದಿಲ್ಲ, ಮಾಡೋದು ಇಲ್ಲ ನಾವು. ಅದಕ್ಕೆ ಜನಕ್ಕೆ ಅನುಕೂಲ ಆಗ್ಲಿ ಅಂತ ಹೇಳಿ 56 ಬಸ್ಸು ತಗೊಂಡಿದ್ದೀವಿ. ಇದೆಲ್ಲ ಕೂಡ 1-2 ತಿಂಗಳಲ್ಲಿ ಬರ್ಬೋದು, ಅದೇನು ಒಂದೇ ದಿನ ಬರೋದಿಲ್ಲ, ಬರ್ತಾ ಇರುತ್ತೆ. 1-2 ದಿನಗಳು ಕಳಿಸ್ತಾ ಇರ್ತಾರೆ, ಅದನ್ನ ಪ್ರಾರಂಭ ಮಾಡ್ತಾ ಇರ್ತಾರೆ. ಮತ್ತೆ ಇದು ನಗರ ಪ್ರದೇಶಗಳಿಗೆ, ಬೆಂಗಳೂರು ಅಥವಾ ಬೇರೆ ಬೇರೆ ಕಡೆ ಹೋಗೋರಿಗೆ ಇದು ಅನುಕೂಲ ಆಗುತ್ತೆ ಅಂತ ಹೇಳಿ ಮತ್ತೆ 400 ಬಸ್ಗೆ ಟೆಂಡರ್ ಕರೆದಿದ್ದೀವಿ. ಟೆಂಡರು ಅದು ಟೆಂಡರ್ ಆಯ್ತಲ್ಲ ನಮ್ಮ ಟೆಂಡರ್ ಆಗಿದೆ. ಫೈನಲೈಸ್ ಆದ್ಮೇಲೆ ಅದನ್ನ ಒಂದು 2-3 ತಿಂಗಳಲ್ಲಿ ಖಂಡಿತ ಆ ಬಸ್ಸುಗಳು ಕೂಡ ಬಂದ್ಮೇಲೆ ಇನ್ನಷ್ಟು ಸಾಕಷ್ಟು ಸುಧಾರಣೆ ಆಗುತ್ತೆ ಅಂತ ನಾನು ಹೇಳಿ, ನಮ್ಗೆ ಹಿಂದೆ ಒಟ್ಟು 5,800 ಬಸ್ಸು 2.5 ವರ್ಷದಲ್ಲಿ ನಾವು ತಗೊಂಡ್ವಿ. ರಿಕ್ರೂಟ್ಮೆಂಟ್ ಅಷ್ಟೇ ಹಿಂದೆ ನಿಲ್ಲಿಸ್ಬಿಟ್ಟಿದ್ರು. ನಾನು ಕೊನೆಯಲ್ಲಿ ನಾನು ಹಿಂದೆ ಇಲಾಖೆ ಮಿನಿಸ್ಟರ್ ಆಗಿದ್ದಾಗ ರಿಕ್ರೂಟ್ಮೆಂಟ್ ಮಾಡಿದ್ದು. ಮತ್ತೆ ಈಗ 10,000 ಜನ ಟೋಟಲ್ ರಿಕ್ರೂಟ್
ರಿಕ್ರೂಟ್ಮೆಂಟ್ ಮಾಡಿದೀವಿ. 9,000 ಜನ ಡೈರೆಕ್ಟ್ ರಿಕ್ರೂಟ್ಮೆಂಟ್, 1,000 ಜನ ಅನುಕಂಪದ ಆಧಾರದ ಮೇಲೆ ಒಟ್ಟು 10,000 ಜನ ತಗೊಂಡಿದ್ವಿ. 5,800 ಬಸ್ಸು, ಈಗ 2,000 ಬಸ್ಸು ಮತ್ತೆ ನಮ್ಗೆ ಬಜೆಟ್ ಅಲ್ಲಿ ಇತ್ತು. ಅದ್ರಲ್ಲಿ 400 ಕಲ್ಯಾಣ ಕರ್ನಾಟಕ ಕೊಟ್ಟಿದ್ದೀವಿ, ಮತ್ತು 900 KSRTCಗೆ, 700 ವಾಯುವ್ಯ ಕರ್ನಾಟಕಕ್ಕೆ ಕೊಟ್ಟಿದ್ದೀವಿ. ಅದೆಲ್ಲ ಕೂಡ ಇನ್ನೊಂದು 2-3 ತಿಂಗಳಲ್ಲಿ ಎಲ್ಲಾ ಬಸ್ಸುಗಳು ಕೂಡ ಮೇಲೆ ಸಾಕಷ್ಟು ಸುಧಾರಣೆ ಆಗುತ್ತೆ ಅಂತ ಹೇಳಿ, ಮತ್ತೆ ಕಾರ್ಯಕ್ರಮಕ್ಕೆ MB ಪಾಟೀಲ್ರು ಮತ್ತೆ ಸಾಳೂರು ವಿಧಾನಸಭೆನಲ್ಲೇ ವಿಧಾನಸಭೆನಲ್ಲೇ ಇದ್ವಿ. ಅವರಿಬ್ರು ಕೂಡ ಆಯ್ತು ಇವ್ ಮಾಡೋಣ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಬಂದು ಇವ್ ಚಾಲನೆ ಕೊಟ್ಟಿದ್ದಾರೆ. ಫಂಕ್ಷನ್ ಮಾಡಕ್ ಹೋಗ್ಲಿಲ್ಲ, ಜಸ್ಟ್ ಪ್ರೆಸ್ ಮೀಟ್ ಮಾಡ ಅಂತ ಹೇಳಿದ್ವಿ. ಅದಕ್ಕೆ ಎಲ್ಲರೂ ಕೂಡ ಸಹಮತ ಇತ್ತು ಅಂತ ಹೇಳಿ ಈಗ ತಮ್ಮ ಕುರಿತು ಎತ್ಕೊಂಡವ್ರು ಮಾತಾಡ್ತಾರೆ. ಆಮೇಲೆ ಅದು ನಾನು ಹೇಳ್ತೀನಿ, ಆಮೇಲೆ ನೀವು ಹೇಳಿ ಆಯ್ತು. ಇವತ್ತು ಕಲ್ಯಾಣ ರಸ್ತೆ, ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಿಂದ ಇವತ್ತು ವಿಜಯಪುರ ನಗರ ಸಾರಿಗೆಗೆ 102 ನೂತನ ಬಸ್ಗಳನ್ನ ಲೋಕಾರ್ಪಣೆ ಮಾಡಿರುವಂತ ನಮ್ಮ ಎಲ್ಲರ ಜನಪ್ರಿಯ ನಾಯಕರು 112 ಪ್ಲಸ್ 142 ವಾಹನಗಳನ್ನ ಇವತ್ತು ದಿವಸ ನಮ್ಮ ಹಿರಿಯರು ಜನಪ್ರಿಯ ನಾಯಕರಾದಂತ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದಂತ ಶ್ರೀ ರಾಮಲಿಂಗ ಸಾಹೇಬರು ಲೋಕಾರ್ಪಣೆ ಮಾಡಿದ್ದಾರೆ. ನಾನು ಇವತ್ತು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಇವತ್ತು ಅವರಿಗೆ ನಾನು ಹೃದಯಪೂರ್ವಕವಾದಂತ ಅಭಿನಂದನೆಗಳನ್ನ ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ. ಈ ವೇದಿಕೆ ಮೇಲೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಗರದ ಶಾಸಕರಾದ ಯತ್ನಾಳ್ ಅವರು, ನಾಗರಾಮ್ ಶಾಸಕರಾದ ಕಟಕೋಟ್ ಅವರು, ಹಾಗೂ ಇನ್ನು ನಮ್ಮ ಅರುಣ್ ಪಾಟೀಲ್ ಅವರು ಅಧ್ಯಕ್ಷರು, ಸಂಗಮೇಶ್ ಅವರು ಹಾಗೂ MD ಅವರು ಎಲ್ಲರೂ ಕೂಡ ಇವತ್ತು ದಿವಸ ಮತ್ತು ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು, CO ಎಲ್ಲರೂ ಕೂಡ ಇವತ್ತು ದಿವಸ ಗಣ್ಯರು ಕೂಡ ಇವತ್ತು ದಿವಸ ವೇದಿಕೆ ಮೇಲಿದ್ದಾರೆ. ಇವತ್ತು ನಮಗೆ ಬಹಳ ಈಗಾಗಲೇ ಮಾನ್ಯ ಸಚಿವರು ಹೇಳಿದಂಗೆ ಇವತ್ತು ಹಿಂದೆ ಅವರು ಸಾರಿಗೆ ಸಚಿವರಾಗಿದ್ದಾಗ ಇವತ್ತೇನು ರಿಕ್ರೂಟ್ಮೆಂಟ್ ಆಗಿತ್ತು ಅದೇ ಕೊನೆ. ಕಳೆದ 4 ವರ್ಷಗಳಲ್ಲಿ ಯಾವುದು ರಿಕ್ರೂಟ್ಮೆಂಟ್ ಆಗಿರಲಿಲ್ಲ. 4 ವರ್ಷ ಯಾವುದು ಬಸ್ಗಳು ಕೂಡ ಕೊಟ್ಟಿಲ್ಲ ನಮ್ಮ ರಾಜ್ಯದಲ್ಲಿ ಬಿಟ್ಟು. ಮತ್ತೆ ರಾಮಲಿಂಗ ರೆಡ್ಡಿ ಅವರು ಮತ್ತೆ ಸಾರಿಗೆ ಸಚಿವರಾದ್ಮೇಲೆ ಇವತ್ತು ಸುಮಾರು 2,000ಕ್ಕಿಂತ ಜಾಸ್ತಿ ಬಸ್ಗಳನ್ನ ಮಾಡಿದ್ದಾರೆ. 5,800 ಈಗ 2,000, ಒಟ್ಟು 7,800 ವೆಹಿಕಲ್ಸ್ ವಾಹನಗಳನ್ನು ಕೊಟ್ಟಿದ್ದಾರೆ. ಮತ್ತು ಇನ್ನು ಮುಂದಿನ 2.5 ವರ್ಷ ಅವಧಿಯಲ್ಲಿ ಇನ್ನೂ ಹೆಚ್ಚಿನ ಒಂದು ನಮ್ಮ ವಾಹನಗಳನ್ನ ಬಸ್ಗಳನ್ನ ಕೊಡೋ ಮೂಲಕ ಮತ್ತು ರಿಕ್ರೂಟ್ಮೆಂಟ್ ಕೂಡ ನಿಂತು ಹೋಗ್ಬಿಟ್ಟಿತ್ತು. ಈಗ ಸುಮಾರು ಈಗಾಗಲೇ ಅವ್ರು ಹೇಳಿದ್ದಾರೆ 10,000 ಜನರಿಗೆ ರಿಕ್ರೂಟ್ಮೆಂಟ್ ಮಾಡಿದ್ದಾರೆ. ಹೀಗಾಗಿ ನಾನು ಅವರಿಗೆ ಹೃದಯಪೂರ್ವವಾದಂತಹ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಅವ್ರು ಯಾವಾಗ್ಲೂ ಕೂಡ ಸಾರಿಗೆ ಸಚಿವರಾಗಿ ಅಥವಾ ಯಾವುದೇ ಇಲಾಖೆಗೆ ಹೋಗ್ಲಿ ಅತ್ಯಂತ ಕಾಳಜಿಯಿಂದ, ಬದ್ಧತೆಯಿಂದ ಅವರು ಬಹಳ ಒಂದು ಅನುಭವವನ್ನು ಹೊಂದಿದಂತ ಸಚಿವರು. ಹಾಗಾಗಿ ಎಲ್ಲರೂ ಕೂಡ ಫಿಂಗರ್ ಟಿಪ್ಸ್ ಮೇಲೆ ಇರ್ತದೆ. ಅವರು ಬಹಳ ಒಂದು ಯಶಸ್ವಿಯಾಗಿ ಒಂದು ಕಾರ್ಯವನ್ನು ಇವತ್ತು ಸಹ ತಮ್ಮ ಇಲಾಖೆಯಲ್ಲಿ ಇವತ್ತು ಮಾಡಿದ್ದಾರೆ. ಸಾರಿಗೆ ಇಲಾಖೆಯಲ್ಲಿ ಆದಂತ ಒಂದು ಸಾಧನೆಯನ್ನ ಇವತ್ತು ಸಹ ಮಾಡಿ ತೋರಿಸಿಲ್ಲ. ಗೊತ್ತಾಗ್ಬೇಕು, 4 ವರ್ಷದಾಗ ಏನೂ ಕೂಡ ಆಗಿಲ್ಲ, ಬಸ್ಸು ಇಲ್ಲ, ಎಂಪ್ಲಾಯ್ಮೆಂಟು ಇಲ್ಲ. ಈಗ ಅವ್ರು 7,800 ಸಾರಿಗೆ ಬಸ್ಗಳನ್ನು ಕೊಡೋ ಮೂಲಕ 10,000 ಜನರಿಗೆ ಇವತ್ತು ಉದ್ಯೋಗ ಅವಕಾಶ ಕೊಡೋದ್ರಿಂದ ಒಂದು ಮಹತ್ವದಂತ ಕೆಲಸವನ್ನು ತಮ್ಮ ಇಲಾಖೆ ಮಾಡಿದ್ದಾರೆ. ನಾವು ಅವ್ರಿಗೆ ವಿನಂತಿಯನ್ನು ಮಾಡ್ಕೊಂಡಿದ್ದೀನಿ. ನಾವು ರೆವೆನ್ಯೂ ಡಿವಿಷನ್ ಬೆಳಗಾಂನಾಗ ಬರ್ತೀವಿ, ಎಲ್ಲ ಇದರಲ್ಲಿ ಬೆಳಗಾಂ ಡಿವಿಷನ್ ನಲ್ಲಿ, ಕಿತ್ತೂರು ಡಿವಿಷನ್ ನಲ್ಲಿ. ಆದ್ರೆ ನಾವು ಹೈಕೋರ್ಟ್ ಮತ್ತು ಸಾರಿಗೆ ವಿಚಾರದಲ್ಲಿ ನಾವು ಹೈದರಾಬಾದ್ ಕರ್ನಾಟಕ ಬರ್ತೀವಿ, NWKRTC ಬರ್ತೀವಿ. ಹೀಗಾಗಿ KKRDBಗೆ ನಮ್ಮ ಅರುಣ್ ಪಾಟೀಲ್ರಿಗೆ ಅಲ್ಲೆಲ್ಲ ಫಂಡ್ಸ್ ಇದಾವೆ, ನಮಗೆ ವಿಶೇಷ ಫಂಡ್ಸ್ ಇದಾವೆ. 371 ದಾಗ ನಮ್ಮನ್ನು ಸೇರಿಸ್ಕೋಬೇಕಾಗಿತ್ತು, ಯಾಕೋ ನಮ್ಮನ್ನು ಸೇರಿಸ್ಕೊಟ್ಟಿಲ್ಲ. ಬರೀ ನಮ್ಮನ್ನು ಉಪಯೋಗಿಸಿದ್ರಿ KSRನಲ್ಲಿ, ಕೋರ್ಟ್ನಲ್ಲಿ ಮತ್ತು NWKRTC. ಅದೇನೇ ಇರಲಿ, ನಾನು ಒಂದು ಹೊಸಲನ್ನು ಕೂಡ ಒಂದು ಪತ್ರ ಬರೆದಿದ್ದೆ. ನಾನು ಪತ್ರ ಬರೆದ ಪ್ರಕಾರ ಈಗ ನಮ್ಗೆ ಈ 110 ಕೋಟಿ ರೂಪಾಯಿಲಿ ನಮ್ಗೆ ವೆಹಿಕಲ್ಸ್ ಅನ್ನ ಕೊಡ್ಬೇಕು ಅಂತ ಹೇಳಿ ಪ್ರಕಾರವಾಗಿ ಈಗ ಅವರು ಕೊಟ್ಟಿದ್ದಾರೆ. ಈಗ ಮತ್ತೊಂದು ನಾನು ಹೇಳಿದ್ದೇನೆ, ಈಗ KKRDB ಫಂಡ್ಸ್ ನಲ್ಲಿ ಅವರೆಲ್ಲಾನು ಕೂಡ ತಾವು ತಗೊಂಡು ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದಲ್ಲ. ಆದ್ರೆ ಜನರಲ್ ಫಂಡ್ಸ್ ಏನ್ ಬರ್ತದೆ, ಆ ಜನರಲ್ ಫಂಡ್ಸ್ ನಲ್ಲಿ ಹೆಚ್ಚಿನ ಆದ್ಯತೆಯನ್ನು ನಮ್ಗೆ ಕೊಡಿ ಅಂತ ಹೇಳಿ. ಫಂಡ್ಸ್ ಏನ್ ಬರ್ತದೆ, ಆ ಜನರಲ್ ಫಂಡ್ ನಲ್ಲಿ ಹೆಚ್ಚಿನ ಆದ್ಯತೆಯನ್ನು ಕೊಡ್ರಿ. ಮತ್ತು 2009ರಿಂದ ಸಾಲಿ ಒಂದು ದಿವಸ ನಮ್ಗೆ ನೂತನ ಬಸ್ ನಿಲ್ದಾಣ, ಬಸ್ ಘಟಕಗಳು ಸ್ವಲ್ಪ ನಾವು ಹಿಂದೆ ಉಳ್ಕೊಂಡಿದ್ದೀವಿ. ಅದನ್ನ ಹಂತವಾಗಿ ನಾವು ಪಾಟೀಲ್ರ ನಿಮ್ಗೆ ಒಂದೇ ಹಂತಕ್ಕೆ ನಾವು ಕೇಳೋದಲ್ಲ, ಒಂದು ದಿವಸ ಹಂತವಾಗಿ ಆ ಬ್ಯಾಕ್ಲಾಗ್ ಏನ್ ನಮ್ಗಿದೆ, ಆ ಹಿಂದೆ ಉಳಿದು ಅದನ್ನ ಸರಿಪಡಿಸ್ಬೇಕು ಅಂತ ನಾನು ತಮ್ಮಲ್ಲಿ ಸಚಿವರಲ್ಲಿ ಮತ್ತು
ಇವತ್ತು ಅಧ್ಯಕ್ಷರಲ್ಲಿ ಹಾಗೂ MD ಅವರಿದ್ದಾರೆ, ಅವ್ರಿಗೂ ಕೂಡ ನಾನು ಆ ಒಂದು ಬೇಡಿಕೆಯನ್ನ ಇವತ್ತು ಸಹ ಕೊಡ್ತೇನೆ. ಮತ್ತು ವಿಶೇಷ ಅನುದಾನ ಇವತ್ತು ನಮ್ಮ ವಿಜಯಪುರ ನಗರಕ್ಕೆ, ಯಾಕಂದ್ರೆ ಒಂದು ಡಿಫರೆನ್ಷಿಯಲ್ ಸಿಚುವೇಶನ್ ಇರೋದ್ರಿಂದ ಇಲ್ಲಿ ಸ್ವಲ್ಪ ವಿಶೇಷ ಅನುದಾನ ಕೂಡ ಕೊಡಬೇಕು ಅಂತ ಹೇಳಿ ಮಾನ್ಯ ಸಚಿವರಿಗೆ ನಾನು ವಿನಂತಿ ಮಾಡ್ಕೊಂಡು ಅವ್ರಿಗೆ ಹೃದಯಪೂರ್ವಕವಾದಂತಹ ಕೃತಜ್ಞತೆಗಳನ್ನ ಇವತ್ತು ವಿಜಯಪುರ ಜಿಲ್ಲೆ ಜನತೆ ಪರವಾಗಿ, ವಿಶೇಷವಾಗಿ ವಿಜಯಪುರ ನಗರದ ಜನತೆ ಇವತ್ತು ನಮ್ಮ ಯತ್ನಾಳ್ ಅವರು ಮತ್ತು ನಾಗರಾಜ್ ಶಾಸಕರು, ನಂದು ಒಂದು 5% ಬರ್ತದೆ, 5% ಬರ್ತಾವ, ಒಂದು ಅರ್ಧ ವಾರ್ಡ್ ಬರ್ತಾವ. ಮತ್ತು ಈಗ ವಿಸ್ತೀರ್ಣ ಕೂಡ ಆಗಿದೆ ಸರ್, ಈಗ ನಗರ ವಿಸ್ತೀರ್ಣ ಕೂಡ ಆದೇಶ ಆಗಿದೆ. ಹೀಗಾಗಿ ಅವು ಕೆಲವೊಂದು ಹಳ್ಳಿಗಳು ನಮ್ಮ ಮತಕ್ಷೇತ್ರದ್ದು ಕೂಡ ಇವತ್ತು ಸಹ ಮತ್ತು ಇನ್ನೂ ಹೆಚ್ಚಿನ ಹಳ್ಳಿಗಳು ಬರ್ತವೆ. ಅದೇ ರೀತಿ ತಾವು ಮಾಡಿದ್ದೀರಿ, ಯಶಸ್ವಿಯಾಗಿ ಇವತ್ತು ಸಹ ಸಾರಿಗೆ ಸಚಿವರಾಗಿ ಇವತ್ತು ಸಹ ಯಾವಾಗೂ ಕೂಡ ತಾವು ಮಾಡಿದ್ದೀರಿ. ಇನ್ನಿತರ ಇಲಾಖೆಗಳನ್ನು ತಾವು ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ತಮ್ಮ ಹಿರಿತನದ ಅನುಭವ ಮತ್ತು ನಿಮ್ಮ ದಕ್ಷತೆಯಿಂದ ತಾವು ಕೆಲಸ ಮಾಡಿದ್ದೀರಿ. ವಿಜಯಪುರ ಜಿಲ್ಲೆಗೆ ತಾವು ಇನ್ನೂ ಹೆಚ್ಚಿನ ಒಂದು ನೆರವನ್ನ ನೀವು ಕೊಡ್ತೀರಿ ಅನ್ನೋ ಒಂದು ಸಂಪೂರ್ಣವಾದ ವಿಶ್ವಾಸ ನಮಗಿದೆ. ಅದಕ್ಕೆ ತಮಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ಮತ್ತು 9ನೇ ತಾರೀಕಿಗೆ ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಒಂದು ಮೂರ್ತಿ ಪ್ರತಿಷ್ಠಾಪನೆ ಇದೆ. ಆ ಮೂರ್ತಿ ಬಸ್ ನಿಲ್ದಾಣಕ್ಕೆ ಇವತ್ತು ದಿವಸ ನಮ್ಮ ವಿನಂತಿ ಮೇರೆಗೆ ಇವತ್ತು ದಿವಸ ಸಾರಿಗೆ ಸಚಿವರು ಅವರೇ ಒಂದು ನಿರ್ಧಾರ ಮಾಡಿ ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಬಸ್ ನಿಲ್ದಾಣ ಅಂತ ಮಾಡಿದ್ರೆ ಅದಕ್ಕೂ ಕೂಡ ನಾವು ನಾವೆಲ್ಲರೂ ಅಭಿನಂದನೆ ಸಲ್ಲಿಸ್ತೇವೆ. ಧನ್ಯವಾದಗಳು. ಯಾರು ಮಾತಾಡೋದಿಲ್ಲ ಅಂದ್ರೆ ಧನ್ಯವಾದ ಹೇಳ್ಬೇಕು. ಪ್ರಶ್ನೆ ಕೇಳ್ತೀವಿ ಸರ್. ಕೇಳಿ ಸರ್, ಈಗ HSRP ಸ್ಟಾರ್ಟ್ ಮಾಡಿದ್ಮೇಲೆ ಈಗ HSRP ಏನಾಯ್ತು, ಕೆಲವರು ಬಹಳ ಆದ್ಯತೆ ಮೇಲೆ ಮಾಡ್ಕೊಂಡ್ಬಿಟ್ರು. ಈಗ ಅದು ಅಲ್ಲಿವರೆಗೆ ಮುಗಿದೋಯ್ತು, ಮಾಡಿದವ್ರಿಗೂ ಅವರು ಫೈನ್ ಮಾಡ್ತೀರಾ ಅಂತ ಹೇಳಿದ್ರೆ ಫೈನ್ ಆಗ್ತಾ ಇದ್ರೆ ಅದು ಮುಂದುವರಿತಲ್ಲ. HSRP ಇದು ಕೇಂದ್ರ ಸರ್ಕಾರದ ನೀತಿ ಅಂತ ಇಡೀ ದೇಶದಲ್ಲಿ ಮಾಡಿರೋ ಡೈರೆಕ್ಷನ್ಸ್. ಕೇಂದ್ರ ಸರ್ಕಾರ ಅದು ಒಳ್ಳೆ ಉದ್ದೇಶನೇ ಮಾಡಿದ್ದಾರೆ. HSRP ನಂಬರ್ ಪ್ಲೇಟ್ ಇದ್ರೆ ಅದ್ರ ಎಲ್ಲ ಮಾಹಿತಿ ಮತ್ತೆ ಎಲ್ಲಿ ಏನು ಸಂಬಂಧ ಏನೇ ಗಂಟೆ ಆದ್ರೂ ಮಾಹಿತಿಗೋಸ್ಕರ ಕೇಂದ್ರ ಸರ್ಕಾರ ಮಾಡಿದ್ದಾರೆ. ಕೋರ್ಟ್ ಅಲ್ಲಿ ಕೇಸ್ ಇದೆ, ಇದೇನ್ ಮಾಡಿದ್ದಾರೆ, ಪೋಸ್ಟ್ ಮಾಡಬೇಡಿ ಅಂತ ಸುಮಾರು ವರ್ಷ ಆಯ್ತು. ವಕೀಲರು ಕೂಡ ಡೇಟ್ ಬಂದಾಗೆಲ್ಲ ಹೋಗಿ ವಾದ ಮಾಡ್ತಾರೆ. ಅದು ಪೆಂಡಿಂಗ್ ಇರೋದ್ರಿಂದ ನಾವು ಅದು ಒಳ್ಳೆ ಕಾರ್ಯಕ್ರಮ, ಇಡೀ ದೇಶದಲ್ಲಿ ಮಾಡಿರ್ತಕ್ಕಂಥದ್ದು ಒಳ್ಳೆ ಉದ್ದೇಶಕ್ಕೆ ಕೇಂದ್ರ ಸರ್ಕಾರ. ಈಗ ಓಲ್ಡ್ ಬಸ್ಗಳು ದೆಹಲಿ ಆ ಭಾಗದವೆಲ್ಲ ವೆಹಿಕಲ್ಗಳ ರಾಜ್ಯಕ್ಕೆ ತಂದು ಮಾರಾಟ ಮಾಡ್ತಾರೆ ಅಂತ ಹೇಳಿ ಆ ತರದ ಜಾಲ ಜಾಸ್ತಿ ಆಗಿದೆ. ಎಲ್ಲಿ ಈಗ 15 ವರ್ಷದವರೆಗೂ ಕೂಡ ಕೇಂದ್ರ ಸರ್ಕಾರದ ನೀತಿ ಅಂತೆ 15 ವರ್ಷ ಆದ್ಮೇಲೆ ಸ್ಟಾರ್ಟ್ ಮಾಡ್ತಾರೆ. 15 ವರ್ಷಕ್ಕೆ ಮುಂಚೆ ಯಾಕೆ ತಂದು ಮಾಡಿದ್ರು ನಾವೇನ್ ಮಾಡಕ್ಕಾಗಲ್ಲ. ಈ ನಾವು ಅಷ್ಟೇ ತಗೊಂಡು ನಮ್ಮ ಕಡೆ ತಮಿಳ್ನಾಡು ತಗೊಂಡು ಹೋಗ್ತಾರೆ ಅಥವಾ ಕೇರಳ ತಗೊಂಡು ಹೋಗ್ತಾರೆ, ನಾವೇನ್ ಮಾಡಕ್ಕಾಗುತ್ತೆ. 15 ವರ್ಷ ಆದ್ಮೇಲೆ ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ. ಪ್ರೈವೇಟ್ ಅದು ಸರ್ಕಾರದ ವೆಹಿಕಲ್ಸ್ 15 ವರ್ಷ ಆದ್ಮೇಲೆ ಓಡಿಸೋವಾಗೇ ಇಲ್ಲ. ಪ್ರೈವೇಟ್ ವೆಹಿಕಲ್ಸ್ಗೆ ಅವ್ರು ಇರ್ಲಿಲ್ಲ. ಇತ್ತೀಚೆಗೆ ಒಂದು ಅಮೆಂಡ್ಮೆಂಟ್ ತಂದು ಕೇಂದ್ರ ಸರ್ಕಾರ ಪ್ರೈವೇಟ್ ಅವರಿಗೆ 5 ವರ್ಷಕ್ಕೆ ಅವಕಾಶ ಮಾಡ್ಕೊಟ್ಟಿದೆ. 5 ವರ್ಷ ಅಂದ್ರೆ ಗಾಡಿ ಸುಸ್ಥಿತಿಲಿ ಇರಬೇಕು, ಆಮೇಲೆ ಪೊಲ್ಯೂಷನ್ ಜಾಸ್ತಿ ಮಾಡಬಾರ್ದು. ಆ ತರ ಇದ್ರೆ 5 ವರ್ಷ ಅವರಿಗೆ ಎಕ್ಸ್ಟೆನ್ಷನ್ ಪೀರಿಯಡ್ ಸಿಕ್ಕಿದೆ. ಅದು ನೀವು ಈಗ ರೋಡ್ಗಳು ನೀವು ಹೆಚ್ಚಿಗೆ ಸಮಸ್ಯೆ ಏನು ಅಂದ್ರೆ ಈಗ ರೂರಲ್ ಬಸ್ ಓಡ್ಸಕ್ ಹಿಂಜರಿತಾ ಇದಾರೆ. ಈಗ ಹಿಂದಿನ ದಿನಗಳಿಗೆ ಅಂದ್ರೆ ನಾವು 4-5 ವರ್ಷ ಅಂತಲ್ಲ, 10, 20, 30, 40 ವರ್ಷಕ್ಕೆ ಮುಂಚೆ ಕಂಪೇರ್ ಮಾಡಿದ್ರೆ ರಸ್ತೆಗಳು ದೇಶದಲ್ಲಿ, ಬರೀ ನಮ್ಮ ರಾಜ್ಯ ಅಂತಲ್ಲ, ದೇಶದಲ್ಲಿ ಸಾಕಷ್ಟು ಸುಧಾರಣೆ ಆಗಿದೆ. ಕೆಲವು ಮನೆ ವಿಪರೀತ ಮಳೆ ಆಯ್ತಲ್ಲ, ಆ ಸಂದರ್ಭದಲ್ಲಿ ಎಲ್ಲ ಕಡೆ ಕೂಡ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಅದನ್ನ ಮಾಡುವಂತ ಕೆಲಸ ಈಗ ಸರ್ಕಾರ ಮಾಡ್ತಾ ಇದೆ. KSRTC ನೌಕರರು ಅನೇಕ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಕಳೆದ 3 ವರ್ಷದಿಂದ ಹೋರಾಟ ಮಾಡಿದ್ರು. ಇದುವರೆಗೂ ಅದಕ್ಕೆ ಆಕ್ಚುಲ್ ಆಗಿ ಏನು ಸಮಸ್ಯೆ ಏನು ಅಂದ್ರೆ 4 ವರ್ಷಕ್ಕೆ ಒಂದ್ಸಲಿ ವೇತನ ಪರಿಷ್ಕರಣೆ ಆಗುತ್ತೆ. 16ರಲ್ಲಿ ನಾನು ಇದೇ ಇಲಾಖೆ ಬಂದಿದ್ದಾಗ ವೇತನ ಪರಿಷ್ಕರಣೆ ಸೆಪ್ಟೆಂಬರ್ ಅಲ್ಲಿ ಆಗಿತ್ತು. ಅದನ್ನ ನಾವು ಜಾರಿ ತಂದ್ವಿ. 12%, 12.5% ಇರಬೇಕು, ಹೆಚ್ಚು ಕೊಟ್ಟು ನಾವು ಅದನ್ನ ಸೆಪ್ಟೆಂಬರ್ ಅಲ್ಲಾದ್ರೂ ಕೂಡ 1/1/16 ಅಂತ ನಾವು ನೋಟಿಫಿಕೇಶನ್ ಮಾಡಿದ್ವಿ. 20ರಲ್ಲಿ ಆಗ್ಬೇಕಾಗಿತ್ತು, ಆಗ್ಲಿಲ್ಲ. ಕೊರೋನಾ ಆಯ್ತು, 21 ಕೊರೋನಾ ಆಯ್ತು, 22, 23ರಲ್ಲಿ ಫೈನಲ್ ಆಗಿ ಬೊಮ್ಮಾಯಿ ಸರ್ಕಾರ ಇದ್ದಾಗ 17/3/23 ಜಾರಿ ಬರುತ್ತೆ ಅಂತ ಅವ್ರು ಆದೇಶ ಮಾಡಿದ್ರು. ಅವ್ರೇನ್ ಮಾಡ್ಬೇಕಾಗಿತ್ತು, 1/1/21 ಅಂತ ರೆಟ್ರಾಸ್ಪೆಕ್ಟಿವ್ ಮಾಡ್ಬೇಕಾಗಿತ್ತು. ಮಾಡ್ಲಿಲ್ಲ, ಪ್ರಾಸ್ಪೆಕ್ಟಿವ್ ಮಾಡಿದ್ರು. ಪ್ರಾಸ್ಪೆಕ್ಟಿವ್ ಯಾಕೆ ಮಾಡಿದ್ರು ಅಂದ್ರೆ ಆ ಕಾಲದಲ್ಲಿ ಕೊರೋನಾ ಸಂದರ್ಭದಲ್ಲಿ
ಸಾಕಷ್ಟು ಅನುದಾನಗಳನ್ನ ಕೊಟ್ಟಿದ್ರು, ಸ್ಯಾಲರೀಸ್ ಕೊಟ್ಟಿದ್ರು, ಮತ್ತೆ ಡೀಸೆಲ್ಗೆಲ್ಲ ಕೊಟ್ಟಿದ್ರು. ಆ ಉದ್ದೇಶ ಇಟ್ಕೊಂಡು ಅವ್ರು ಮಾಡಿದ್ರು ಅನ್ಸುತ್ತೆ. ಅದೇನಾಗಿದೆ, ಟೆಕ್ನಿಕಲ್ ಆಗಿ ಒಂದು 17/3/23 ಬರುತ್ತೆ ಅಂತ ಹೇಳಿ ಸರ್ಕಾರದ ವಾದ. ಅವ್ರು ಇಲ್ಲ 4 ವರ್ಷಕ್ಕೊಮ್ಮೆ ಮಾಡ್ಬೇಕು ಅಂತ ಅವ್ರದ್ದು 3-4 ಸಿಎಂ ಜೊತೆ ಮೀಟಿಂಗ್ ಆಯ್ತು. ನಾನು ಮೊನ್ನೆ ಮೀಟಿಂಗ್ ಮಾಡಿದೆ, 17ನೇ ತಾರೀಕು ಚರ್ಚೆ ಮಾಡಿದ್ದೀನಿ. ಈಗ ಮಾಡಿ ಸಿಎಂ ಹತ್ರ ಫೈನಲ್ ಆಗಿ ಹೋಗಿ ಕೂತು ಮಾತಾಡ್ತೀನಿ. ಆಮೇಲೆ ನಮ್ಮಲ್ಲಿ 1 ಲಕ್ಷಕ್ಕಿಂತಲೂ ಹೆಚ್ಚು ಅಧಿಕ ನೌಕರರಿದ್ದಾರೆ. ಅದ್ರ 190% ಡ್ರೈವರ್ಸು, ಕಂಡಕ್ಟರ್ಸು, ಮೆಕ್ಯಾನಿಕ್ಸ್ ಅವರೆಲ್ಲ ಪಾಪ ಶ್ರಮ ಪಟ್ಟು ಕೆಲಸ ಮಾಡುವಂಥದ್ದು. ಅವರೆಲ್ಲ ಶ್ರಮ ಪಟ್ಟು ಕೆಲಸ ಮಾಡಿದ್ರಿಂದಾನೆ ಈಗೆಲ್ಲ 85 ಲಕ್ಷನ ಓಡಾಡ್ತಾ ಇದ್ದಂತ ಬಸ್ಸುಗಳಲ್ಲಿ ಈಗ 1,10,00,000 ವರ್ಷದೂ ಓಡಾಡ್ತಾ ಇದ್ದಾರೆ. ಎಲ್ಲ ಮುಖ್ಯಮಂತ್ರಿಗಳ ಇಷ್ಟೆಲ್ಲ ಹೋರಾಟ ಮಾಡಿದ್ರು ಕೂಡ ಸಿಗ್ತಾ ಇಲ್ಲ ಅಂತ ಸರ್ ಸ್ಯಾಲ್ರಿ. ಇಷ್ಟೆಲ್ಲ ಹೋರಾಟ ಸ್ಯಾಲ್ರಿ ಸಮಸ್ಯೆ ಇಲ್ಲ. ಸ್ಯಾಲ್ರಿಗೆ ಅಲ್ಲ ಸರ್, ಈಗ ಸ್ಯಾಲ್ರಿ ಯಾವ ಸಮಸ್ಯೆನೇ ಇಲ್ಲ. 1ನೇ ತಾರೀಕು ಅದೇ ಡೇಟ್ ಫಿಕ್ಸ್ ಆಗಿರುತ್ತೆ, ಡೇಟ್ ಕರೆಕ್ಟ್ ಆಗಿ ಕೊಡ್ತಾರೆ. ವೇತನ ಪರಿಷ್ಕರಣೆ ನಾನು ಹೇಳ್ದಲ್ಲ, ಈಗ 23ರಲ್ಲಿ ಮಾಡುವಾಗ ರೆಟ್ರಾಸ್ಪೆಕ್ಟಿವ್ ಮಾಡ್ಬೇಕಾಗಿತ್ತು. ಒಂದು 22 ಜಾರಿ ಮಾಡ್ಬಿಟ್ಟಿದ್ರೆ ಈ ಸಮಸ್ಯೆನೇ ಬರ್ತಿರ್ಲಿಲ್ಲ. ಅವ್ರೇನ್ ಮಾಡಿದ್ರು 17/3/23 ಜಾರಿ ಅಂತ ಮಾಡ್ಬಿಟ್ರು. ಇದು ಟೆಕ್ನಿಕಲ್ ಆಗಿ ಸ್ವಲ್ಪ ಅದು ಎಲ್ಲದಕ್ಕೂ ಪರಿಹಾರ ಇರುತ್ತೆ. ಯಾರಿಗೂ ಹೇಳದನ್ನ ಮುಷ್ಕರ ಕಚೇರಿಗಳು ಬೇಕಾದಷ್ಟು ಇದೆ. ಅವ್ರು ಡ್ರೈವಿಂಗ್ ಟೆಸ್ಟ್ ಇದು ಇದೆ, ಡ್ರೈವಿಂಗ್ ಟೆಸ್ಟ್ ಮಾಡ್ತಾರಲ್ಲ, ಅದು 45 ಇದೆ. ನಮ್ಮ ದೇಶದಲ್ಲೇ ಎಲ್ಲೂ ಇಲ್ಲ, ನಮ್ಮಲ್ಲಿ ಇದ್ದಷ್ಟು. ಇದು 35 ಉದ್ಘಾಟನೆ ಆಗ್ಬೇಕು. ಎಲ್ಲ ಒಂದೇ ದಿನ ವಿಧಾನಸೌಧದಲ್ಲಿ ಮಾಡ್ತೀವಿ. RTO ಕಚೇರಿಗಳು ಇದು ಹೊಸ ಕಚೇರಿಗಳು ಮಾಡಬೇಕಾಗಿದ್ರೆ ಅದಕ್ಕೆ ಕೆಲವು ಗೈಡ್ಲೈನ್ಸ್ ಇರುತ್ತೆ. ಅದ್ರ ಪ್ರಕಾರ ನಮ್ಗೆ ಏನ್ ಮನವಿ ಬರುತ್ತೆ ಅದನ್ನ ತೀರ್ಮಾನ ಅದನ್ನೇ ಮಾತಾಡಿದ್ದೀವಿ. ಈಗ ಮಾತಾಡೋದ್ರಲ್ಲಿ ಅಲ್ಲ ಸರ್, ಅಂದ್ರೆ ಅವ್ರಿಗೆ ಸರ್ ಅವ್ರು ಏನಾಗ್ತಾ ಇದೆ, ಬರೀ ಪರಿಷ್ಕರಣೆ ಮಾಡಿ ಅಂದ್ರೆ ಈ ಬಾರಿ ಯಾವುದೇ ರೀತಿಯ ಮುನ್ಸೂಚನೆ ನೀಡದೇ ಮುಷ್ಕರ ಮಾಡ್ಬೇಕನ್ನೋ ನಿಟ್ಟಿನಲ್ಲಿ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಇದರಿಂದ ಸಾರ್ವಜನಿಕರು ನಾಳೆ ದಿಢೀರ್ನ ಮಾಡಿದ್ರೆ ತೊಂದರೆ ಆಗುತ್ತಲ್ಲ, ಆದ್ರೆ ಸರ್ಕಾರ ಯಾವುದೇ ದಿಟ್ಟ ನಿರ್ಧಾರ ತಗೊಳ್ತಾ ಇಲ್ಲ. ರೀತಿ ಈಗ ತಪ್ಪ್ಯಾರದಪ್ಪ, 17/3/23 ಜಾರಿ ಬರುತ್ತೆ ಅಂತ ಯಾರು ಮಾಡಿದ್ರು? ಈಗ ಅವ್ರು ಮಾಡಿದ ತಪ್ಪಿಗೆ ನಾನ್ ಮಾಡ್ಲಿ ಅಂತ ನಮ್ಮ ಸರ್ಕಾರ ಹಿಂದಿನ ಸರ್ಕಾರ ಮಾಡಿದ್ದಾರೆ. ಅವರು 1/1/21 ಮಾಡ್ಬೇಕಾಗಿತ್ತು. ಅದನ್ನೇ ನಮ್ಮ ಯೂನಿಯನ್ ಲೀಡರ್ಸ್ ಮಾಡೋದು. ಎಲ್ಲದಕ್ಕೂ ಪರಿಹಾರ ಇದೆ ಅಂತ ಹೇಳಿದಲ್ಲ, ಅಲ್ಲ ಈ ಬಾರಿ ಪರಿಹಾರ ಸಿಗುತ್ತಂತ ಸರ್? ಸಿಗುತ್ತೆ ಅಂತ ವಿಶ್ವಾಸ ಇದೆ. ಸರ್, ಪತ್ರಕರ್ತರ ಪರವಾಗಿ ಒಂದು ಪ್ರಶ್ನೆ ಇದೆ. ನಾವು ಸರ್ಕಾರದಿಂದ ಮಾಧ್ಯಮದಲ್ಲಿ ರಿಪೋರ್ಟರ್ಗಳಿಗೆ ಒಂದು ಬಸ್ ಇದೆ. ಅದ್ರ ಸಮಸ್ಯೆ ಏನಂದ್ರೆ ಎಲ್ಲರೂ ಆನ್ಲೈನ್ ಅಲ್ಲಿ ಬುಕ್ ಮಾಡಬಹುದು, ಆದ್ರೆ ಪತ್ರಕರ್ತರು ಮಾತ್ರ ಆನ್ಲೈನ್ ಬುಕ್ ಮಾಡಕ್ ಆಗೋದಿಲ್ಲ. ವಿ ಹ್ಯಾವ್ ಟು ಗೋ ದೇರ್, ಅಲ್ಲಿ ಹೋಗಬೇಕು. ಆನ್ಲೈನ್ ಮಾಡುವಂತ ಏನಾದ್ರು ಮಾಡಿಸಿ, ಯಾಕೆ ಅದು ಆನ್ಲೈನ್ ಮಾಡಕ್ ಆಗೋದಿಲ್ಲ? ಅದನ್ನ ಒಂದು ಬಗೆಹರಿಸ್ಬಿಟ್ರೆ ಬಹಳ ಅನುಕೂಲ ಆಗ್ತದೆ. ಅಂದ್ರೆ ಕಂಪಲ್ಸರಿ ನಾವು ಬಸ್ ಸ್ಟ್ಯಾಂಡ್ ಹೋಗಿನೇ ಬುಕ್ ಮಾಡ್ಬೇಕಾಗುತ್ತೆ. ಇಲ್ಲ ಮಾತಾಡ್ತೀವಿ ಸರ್, ಇನ್ನೊಂದು ಇಲ್ಲಿ ಸರ್ಕಾರ ನೀವು ಏನಾಗುತ್ತೆ, ಶಕ್ತಿ ಇದೆ ಎಷ್ಟು ಬರ್ಬೇಕು ಅಂತ ಕೇಳ್ತಾರೆ. ಸರ್ಕಾರ ಎಷ್ಟು ಕೊಟ್ಟಿದೆ ಅಂತ ಕೇಳೋದೇ ಇಲ್ಲ. ಶಕ್ತಿಯಿಂದ ಬರ್ಬೇಕು ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೆ 5,800 ಬಸ್ಗೆ ಎಷ್ಟು ದುಡ್ಡು ಕೊಟ್ಟಿರ್ಬೇಕು 2 ವರ್ಷದಲ್ಲಿ? ಈಗ 2,000 ಬಸ್ಗೆ ರಾಜ್ಯ ಸರ್ಕಾರ ಕೊಟ್ಟಿದ್ದು, ಅದಕ್ಕೆ ಎಷ್ಟು ದುಡ್ಡಾಯ್ತು? ಆಮೇಲೆ 4,000 ಕೋಟಿ ಸಾಲ ಇಟ್ಬಿಟ್ಟು ಹೋಗ್ಬಿಟ್ಟಿದ್ರು ಯಾವುದು ಹಿಂದಿನ ಸರ್ಕಾರದಲ್ಲಿ. ಹಾಗೆ ನಾವು ಇದು PF ಗ್ರಾಚ್ಯುಟಿ ಯಾವ್ದು ಕೊಟ್ಟಿರ್ಲಿಲ್ಲ. 2,000 ಕೋಟಿ ನಮ್ಗೆ ಸಾಲವಾಗಿ ಕೊಟ್ಟು ಸರ್ಕಾರನೇ ತೀರಿಸ್ತಾ ಇತ್ತು. ಇದೆಲ್ಲ ಸರ್ಕಾರ ಕೊಟ್ಟು ಆಮೇಲೆ 800 ಕೋಟಿ ನಮ್ಗೆ ಇದನ್ನ ಈ ಮೋಟರ್ ವೆಹಿಕಲ್ ಟ್ಯಾಕ್ಸ್ ಇದೆಲ್ಲ ಇರುತ್ತಲ್ಲ, ಟ್ಯಾಕ್ಸ್ ಅದೆಲ್ಲ ಎಕ್ಸೆಪ್ಷನ್ ಕೊಟ್ಟು ಸರ್ಕಾರ ಕೊಟ್ಟಿದ್ದೀನಿ ಹೇಳೋದಿಲ್ಲ. ನೀವು ಬಾಕಿ ಇರೋದನ್ನೇ ಕೇಳ್ತೀರ. ಸರ್, ಶಕ್ತಿ ಯೋಜನೆಯಿಂದ ಎಷ್ಟು ಬಾಕಿ ಉಳಿದಿದೆ ಸರ್ ಸರ್ಕಾರದಿಂದ? ಬಂದಿತ್ತಲ್ಲ ಪೇಪರ್, ಎಲ್ಲ ಪೇಪರ್ ಎಷ್ಟಿದೆ ಸರ್ ನಿಮ್ಮ ಬಾಯಿಂದ ಕೇಳೋಣ? 4,000 ಇದೆ. ಆಮೇಲೆ 5,800 ಬಸ್ ತಗೊಳ್ಳೋದಕ್ಕೆ 2,400 ಕೋಟಿ ಕೊಟ್ಟರು. ಈಗ 2,000 ಬಸ್ ತಗೊಳ್ಳೋದಕ್ಕೆ ಒಂದು 900 ಕೋಟಿ ಮೇಲಾಗುತ್ತೆ, ಅದು ಕೊಟ್ಟಿದ್ದಾರೆ. ಆಮೇಲೆ 2,000 ಕೋಟಿ ನಮ್ಗೆ ಸರ್ಕಾರ ಸಾಲ ನಮಗೆ ಕೊಡಿಸಿ ಅವರೇ ತೀರಿಸ್ತಾ ಇದ್ದಾರೆ ಅಲ್ವಾ? ಶಕ್ತಿ ಯೋಜನೆ ಯಾವುದೇ ತೊಂದರೆ ಆಗಿಲ್ಲ ಅಂದ್ರೆ ಕೊಟ್ಟರೆ ಅದು ನಡ್ಕೊಂಡು ಹೋಗ್ತಾ ಇದೆ. ನಮ್ಗೆ ನೆಕ್ಸ್ಟ್ ಬಜೆಟ್ ಅಲ್ಲಿ ನಮ್ಗೆ ಅನುದಾನ ನಮ್ಗೆ ಏನ್ ಬಾಕಿ ಇದೆ ಕೊಡ್ತಾರೆ. ಕೊಟ್ರೆ ನಾವು ಇನ್ನೂ ಈಗ ಎತ್ತಾಳವರು ಪಾಟೀಲ್ ಹೇಳಿದ್ರಲ್ಲ, ಬಸ್ ಸ್ಟ್ಯಾಂಡ್ಗಳು ಇದೆಲ್ಲ ಹಾಕ್ಬೇಕು ಅಂತ, ಅದೆಲ್ಲ ಕೂಡ ಮಾಡಕ್ ಅನುಕೂಲ ಆಗುತ್ತೆ. ಸರ್, ಸ್ಟೇಟ್ ಟ್ಯಾಕ್ಸ್ ಉಳ್ಸೋಕಂತ ಹೇಳಿ ಸಾಮಾನ್ಯವಾಗಿ ಪಾಂಡಿಚೇರಿ ಅಥವಾ ಹೊರ ರಾಜ್ಯದಿಂದಾಗಲೇ ಸ್ಟೇಟ್ ಟ್ಯಾಕ್ಸ್ ಕಡಿಮೆ ಇದೆ ಅಂತ ಹೇಳಿ ಬರ್ತಾರೆ. ಸೊ ಇದರಿಂದ ಏನಾಗ್ತೈತಿ, ಒಂದು ಅವರು ಅನಿವಾರ್ಯ ನಮ್ಮದು 3-4 ಲಕ್ಷ ಉಳಿತೈತೆ ಅಂತ ಹೇಳ್ತಾರೆ. ಸೊ ಆದ್ರೆ ರಾಜ್ಯದಲ್ಲಿ ಬಂದ್ರೆ ಯು ಹ್ಯಾವ್ ಟು ಪೇ ಮೋರ್ ಟ್ಯಾಕ್ಸ್ ಇರ್ತದೆ.
ಸೊ ಇಲ್ಲಿ ಟ್ಯಾಕ್ಸ್ ಕಡಿಮೆ ಮಾಡಿದ್ರೆ ಅಟ್ಲೀಸ್ಟ್ ನಮ್ಮ ರಾಜ್ಯಕ್ಕೂ ಅನುಕೂಲ ಆಗತ್ತೆ, ಜನರಿಗೂ ಅನುಕೂಲ ಆಗತ್ತಲ್ಲ. ಆ ರೀತಿ ಎಲ್ಲಿ ಕಡಿಮೆ ಇತ್ತು ಅದ್ರಲ್ಲಿ ಬಸ್ಸಸ್ಸು ಕಾರು ಎಲ್ಲ ಹೋಗಿ ಮಾಡ್ತಾ ಇದ್ರು. ಈ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ, ನೀವು ಯಾವ ರಾಜ್ಯದಲ್ಲಿ ಬಸ್ ಹೋಗುತ್ತೆ ಆ ರಾಜ್ಯಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಆದೇಶ ಮಾಡ್ತೀವಿ. ಇಷ್ಟು ಸಲ ಏನ್ ನಡೀತಲ್ಲ ಅದೆಲ್ಲ ಹೋಯ್ತು. ಚೆನ್ನೈ ಹೈಕೋರ್ಟ್ ಕೊಟ್ಟಿದೆ, ಆಮೇಲೆ ಕೇರಳ ಹೈಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ. ನಾವು ಕೂಡ ಜಪ್ತಿ ಮಾಡ್ತಾ ಇದ್ದೀವಿ. ಅವರು ಬರ್ಕೊಟ್ಬಿಟ್ಟು ನಮಗೆ ಕೋರ್ಟ್ ಇದಾದ್ಮೇಲೆ ಏನಾಗುತ್ತೆ ಅಂತ ಹೇಳಿ ಆ ಥರ ನಡೆಯಲ್ಲ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಧನ್ಯವಾದ. ಸರ್ ಒಂದು ಇಶ್ಯೂ ಇದೆ ಈಗ ಬೇಡ ಅಫ್ಸಲ್ ಪ್ರಶ್ನೆಗೆ ಆಮೇಲೆ ನಮ್ಮ ಪಾಟೀಲ್ರು ಇಬ್ರು ಪಾಟೀಲ್ರು ಈ ನಮ್ಮ ಇದು ಆಮೇಲೆ ನಮ್ಮ ಕಟಕದೊಡ್ಡವರು ಬಿಜಾಪುರ ಏನಾಗಿದೆ ಕಲ್ಯಾಣ ಕರ್ನಾಟಕ ಸೇರಿಸ್ತಿದ್ದಾರೆ. ಕಲ್ಯಾಣ ಕರ್ನಾಟಕಕ್ಕೆ ಅವ್ರಿಗೆ ಸ್ಪೆಷಲ್ ಗ್ರಾಂಟ್ ಬರುತ್ತೆ. ಅದರಿಂದ ಈ ಭಾಗ ಸ್ವಲ್ಪ ನೆಗ್ಲೆಕ್ಟ್ ಆಗಿದೆ. ಬ್ಯಾಕ್ಲಾಗ್ ಎಲ್ಲ ತುಂಬಿಸ್ಕೊಡ್ಬೇಕು. ಅದು ಬಸ್ ಸ್ಟ್ಯಾಂಡ್ ಇರ್ಬೋದು, ಡಿಪೋ ಇರ್ಬೋದು, ಅದನ್ನೆಲ್ಲ ಕೂಡ ಹೇಳಿದ್ದಾರೆ. ಅದ್ರಲ್ಲಿ ಗಮನ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಮಕ್ಕಳಿಗೆ ಸ್ವಲ್ಪ ಸೀಟ್ಸ್ ರಿಸರ್ವ್ ಮಾಡಿ ಅಂತ ನನ್ನ ಗಮನಕ್ಕೆ ತಂದಿದ್ದಾರೆ. ಅದ್ರ ಬಗ್ಗೆ ಸ್ಪೆಷಲ್ ಮಕ್ಕಳಿಗೆ ಆ ಮಹಿಳೆಯರ ಏನ್ ಮಾಡ್ಕೊಂಡು ಬಂದು ಈಗಾಗಲೇ ಹೇಳಿದ್ದೀನಿ. ನಮ್ಮ KKRDB ದಾಗ ಅವ್ರಿಗೆ ಫಂಡ್ಸ್ ಬರ್ತದೆ, ನಮ್ಗೆ ಜನರಲ್ ಫಂಡ್ ನಮ್ಗೆ ಜಾಸ್ತಿ ಕೊಡಿ. ಮತ್ತು 2020 ಸ್ವಲ್ಪ ನಮ್ಗೆ ಭಾಳ ಹಿಂದುಳಿದಿದೆ. ಅದನ್ನ ಹಂತವಾಗಿ ನಮ್ಗೆ ಒಂದೇ ಸಲ ಬೇಡ, ಹಂತವಾಗಿ ನಮ್ಗೆ ಮಾಡಿಕೊಡಿ ಅಂತೇಳಿ. ಎರಡನೇದು ನಮ್ಮಲ್ಲಿ ಶಾಲಾ ಮಕ್ಕಳು ಬಹಳಷ್ಟು ವಿನಂತಿ ಏನ್ ಮಾಡ್ಕೊಂಡಿದ್ದಾರೆ. ನಮ್ಮ ಜಿಲ್ಲೆಗೆ ಅಷ್ಟೇ ಸಚಿವರಿಗೆ ವಿನಂತಿ ಆದೇಶನು ಅಲ್ಲೇನೆ ಬೆಂಗಳೂರಲ್ಲೇ ಪರಿಶೀಲನೆ ಮಾಡಿ ಆದೇಶವನ್ನು ಮಾಡ್ಲಿಕ್ಕೆ ನಾವು ಮಾಡ್ತೀವಿ ಅಂತ ಹೇಳಿದ್ರೆ, ಅಂದ್ರೆ ಏನ್ ಪ್ರತಿ ಬಸ್ ನಲ್ಲಿ ಕೂಡ ಏನು ಮಹಿಳೆಯರಿಗೆ ಕೂತು ಮಾಡ್ತಾರೆ, ಮಹಿಳೆಯರಿಗೆ ಹೆಂಗ್ ರಿಸರ್ವ್ ಇರ್ತದೆ ಆ ರೀತಿ ಅದರಲ್ಲಿ ಮಹಿಳೆಯರಲ್ಲೇ ವಿಶೇಷವಾಗಿ ವಿದ್ಯಾರ್ಥಿಗಳ ಮಕ್ಕಳಿಗೆ ಸಹ ಒಂದಿಷ್ಟು ರಿಸರ್ವೇಶನ್ಸ್ ಮಾಡಬೇಕು. ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ಬಾರ್ದು. ದಟ್ ಇಸ್ ದ ಫಸ್ಟ್ ಪ್ರಯಾರಿಟಿ. ಅವ್ರು ನಾಟ್ ಅಟ್ ದ ಕಾಸ್ಟ್ ಆಫ್ ಚಿಲ್ಡ್ರನ್ ಸ್ಟಡೀಸ್ ಅದನ್ನು ವಿನಂತಿ ಮಾಡ್ಕೊಂಡಿದ್ದೆ. ಅದನ್ನ ಇಡೀ ರಾಜ್ಯಕ್ಕೆ ಒಂದು जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।